ಸೇತೋ ನ ಯಾದಿತರತಶ್ಚಾರ್ಥೇಷ್ವಭೀಷ್ಣಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯ ಯತ್ರ ಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ವೇದವ್ಯಾಸಗುಣಾವಾಸ ವಿದ್ಯಾಧೀಶತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ ಅಭ್ರಮಂ ಭಂಗರಹಿತಂ ಅಜಡಮಿಮನಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಯೇ ನಮಃ. ಹಿಂದಿನ ಪ್ರವಚನದಲ್ಲಿ ರುದ್ರದೇವರು ಸತೀ ದೇವಿಯ ತನ್ನ ಪತ್ನಿಯಾದ ಸತಿಯ ದೇಹತ್ಯಾಗದಿಂದ ಮತ್ತು ದಕ್ಷನು ಮಾಡಿದ ಅವಮಾನದಿಂದ ಕ್ರುದ್ಧರಾಗಿ ತನ್ನ ಕೆಂಜಡೆಯನ್ನು ನೆಲಕ್ಕೆ ಬಡಿದಾಗ ಭದ್ರನು ಪ್ರಕಟನಾದ ಅಂತೇಳಿ ಪ್ರಕಟನಾದ ವೀರಭದ್ರನ ಹತ್ರ ರುದ್ರದೇವರು ಹೇಳ್ತಾರೆ, ನೀನು ದಕ್ಷನ ದಕ್ಷತೆಯನ್ನು ಅಡಗಿಸಿ ಯಜ್ಞಶಾಲೆಯನ್ನು ಧ್ವಂಸಗೊಳಿಸಬೇಕು ಅಂತೇಳಿ ಆದೇಶವನ್ನು ನೀಡ್ತಾರೆ ರುದ್ರದೇವರು. ಆ ಪ್ರಕಾರ ರುದ್ರದೇವರು ತನ್ನ ಭೂತ ಪ್ರಮಥ ಗಣಗಳಿಂದ ಕೂಡಿಕೊಂಡು ಬಹಳ ಒಂದು ಭಯ ಬರುವ ರೀತಿಯಲ್ಲಿ ಆ ಯಜ್ಞಶಾಲೆಯನ್ನು ಪ್ರವೇಶಿಸುವಾಗ ಏನು ಧೂಳೆಲ್ಲ ಮೇಲೆದ್ದು ಏನು ಕಾಣ್ತಾ ಇಲ್ಲಂತೆ. ನೋಡುವಾಗ ಪ್ರಳಯ ಸಮೀಪಿಸಿತೋ ಅನ್ನುವ ರೀತಿಯಲ್ಲಿ ಭಯ ಆಗುವ ರೀತಿಯಲ್ಲಿ ಅವನ ಬರುವ ಒಂದು ಕ್ರಮವನ್ನು ಎಲ್ಲ ನೋಡ್ತಾರೆ, ಎಲ್ಲ ಬೆದರುತ್ತಾರೆ. ಯಾಕೆ ಹೀಗಾಯಿತು ಅಂತ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಗಾಬರಿ ಆಗ್ತಾ ಇದ್ದಾರೆ. ಆ ರೀತಿಯಾಗಿ ವೀರಭದ್ರ ತನ್ನ ಭೂತ ಪ್ರಮಥ ಗಣಗಳಿಂದ ಕೂಡಿಕೊಂಡು ಬಂದು ಯಜ್ಞ ವೇದಿಕೆಯನ್ನೆಲ್ಲ ವಿಧ್ವಂಸ ಮಾಡ್ತಾನೆ, ನಾಶ ಮಾಡ್ತಾನೆ. ಅವನ ಭೃತ್ಯರೆಲ್ಲ ಸೇರಿ ಯಜ್ಞ ಶಾಲೆಯನ್ನು ಕೂಡ ಮುರಿದು ಹಾಕ್ತಾರೆ, ಹವಿಸ್ಸಿನ ಪಾತ್ರೆಯನ್ನು ಒಡೆಯುತ್ತಾರೆ, ಮಂತ್ರಪೂತವಾದ ಅಗ್ನಿಯನ್ನು ನಂದಿಸ್ತಾರೆ, ದುಷ್ಕೃತ್ಯಗಳನ್ನೆಸಗಿ ಭಯಂಕರವಾದ ಕೋಲಾಹಲವನ್ನು ಉಂಟು ಮಾಡ್ತಾರೆ. ಆ ಪರಿವಾರದಿಂದ ಕೂಡಿಕೊಂಡ ವೀರಭದ್ರ ಹಾಗೆ ಮಾಡ್ತಾನೆ. ಹಿಂದೆ ದಕ್ಷ ರುದ್ರದೇವರಿಗೆ ಶಾಪ ಕೊಡ್ತಾನೆ. ರುದ್ರದೇವರು ತನಗೆ ನಿತ್ತುಕೊಂಡು ಗೌರವವನ್ನು ಸಲ್ಲಿಸಲಿಲ್ಲ ಎನ್ನುವ ಉದ್ದೇಶದಿಂದ ಅವರನ್ನು ರುದ್ರದೇವರನ್ನು ಬಹಳ ನಿಂದಿಸ್ತಾನೆ ಮತ್ತು ಶಪಿಸ್ತಾನೆ. ರುದ್ರದೇವರಿಗೆ ಯಜ್ಞದಲ್ಲಿ ಆಹುತಿ ಸಿಗದೇ ಹೋಗಲಿ ಅಂತ ಶಪಿಸ್ತಾನೆ. ಈ ಶಾಪ ಕೊಡುವ ಸಂದರ್ಭದಲ್ಲಿ ಭೃಗುಋಷಿಗಳು ಗಡ್ಡವನ್ನು ತಿಕ್ಕುತ್ತಾ ಅದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸಿದಂತಹ ಒಂದು ಸನ್ನಿವೇಶ ಇತ್ತು. ಆ ರೀತಿ ಸನ್ನಿವೇಶ ಮಾಡಿದ ಭೃಗುಋಷಿಗಳಿಗೆ ಗಡ್ಡವನ್ನು ಹಿಡಿದು ಭೃಗುಋಷಿಗಳ ಗಡ್ಡವನ್ನು ಹಿಡಿದು ಎಳಿತಾರೆ, ಜಗ್ಗುತ್ತಾರಂತೆ. ಇನ್ನೇ ಕಣ್ಣಿನಿಂದ ಆ ಕೃತ್ಯವನ್ನು ಅನುಮೋದನೆ ಮಾಡಿದ್ದವರು ಭಗ ಎನ್ನುವ ಆದಿತ್ಯ. ಅವನ ಕಣ್ಣುಗಳನ್ನು ಗೂಟದಿಂದ ತಿವಿತಾರಂತೆ ಆ ಭೃತ್ಯರು ಎಲ್ಲ. ಹಲ್ಲು ತೋರಿಸಿ ಅಣಕಿಸಿದ ಪೂಷ ಎನ್ನುವ ಆದಿತ್ಯ ಇದ್ದಾನೆ, ಅವನ ಹಲ್ಲನ್ನು ಮುರಿದು ಬಿಟ್ಟರಂತೆ. ಹೀಗೆ ಯಜ್ಞವನ್ನೆಲ್ಲ ಅಸ್ತವ್ಯಸ್ತಗೊಳಿಸಿ ವೀರಭದ್ರ ದಕ್ಷನ ಎದೆಯನ್ನು ಏರ್ತಾನೆ. ಏರಿ ಅವನ ಕಾಲನ್ನು ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ ವೀರಭದ್ರ. ಆದರೆ ವೀರಭದ್ರನಿಗೆ ಅದು ಸಾಧ್ಯವಾಗುವುದಿಲ್ಲ. ಮುಂದೆ ರುದ್ರದೇವರೇ ಬಂದು ಆ ದಕ್ಷನ ತಲೆಯನ್ನು ಕತ್ತರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ರುದ್ರದೇವರಿಗೂ ಕೂಡ ದಕ್ಷನ ತಲೆಯನ್ನು ಕತ್ತರಿಸಲಿಕ್ಕೆ ಸಾಧ್ಯ ಬರುವುದಿಲ್ಲ. ಆ ಕೆಲಸದಲ್ಲಿ ರುದ್ರದೇವರು ಕೂಡ ವಿಫಲರಾದರು. ತಾನು ಏಕೆ ವಿಫಲನಾದೆ ಎನ್ನುವ ವಿಷಯವನ್ನು ರುದ್ರ ತನ್ನಲ್ಲಿ ದ್ವೇಷ ಇರುವುದರಿಂದ ಈ ಕರ್ತವ್ಯ ನನ್ನಿಂದ ಆಗ್ತಾ ಇಲ್ಲ, ಇದೊಂದು ದೋಷ, ಅದನ್ನು ನಾನು ದೂರ ಮಾಡಿಕೊಳ್ಳಬೇಕು ಅಂತೇಳಿ ಮತ್ತೆ ರುದ್ರದೇವರು ಈ ಒಂದು ದಕ್ಷನ ಸಂಹಾರ ಅನ್ನುವಂಥದ್ದು ಇದೊಂದು ಯಜ್ಞ. ಈ ಯಜ್ಞದಲ್ಲಿ ದಕ್ಷನೇ ಪಶು ಅಂತ, ದಕ್ಷ ಒಬ್ಬ ಪಶು ಅಂತೇಳಿ ತಿಳ್ಕೊಂಡು ಆ ಪಶುವಿನ ತಲೆಯನ್ನು ಕತ್ತರಿಸ್ತೇನೆ ಅಂತೇಳಿ ಈ ರೀತಿಯಾದ ಭಗವದ್ ಪ್ರೀತಿಕರವಾದ ಯಜ್ಞ ರೂಪವಾಗಿ ಅದನ್ನು ಕಲ್ಪಿಸಿ ಆ ಕೃತ್ಯವನ್ನು ಎಸಗಿದಾಗ
ರುದ್ರದೇವರು ದಕ್ಷನ ತಲೆಯನ್ನು ಕತ್ತರಿಸಲಿಕ್ಕೆ ಸಮರ್ಥರಾದರು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಸಜ್ಜನರ ಮನಸ್ಸನ್ನು ಸತ್ಕ್ರಮದಲ್ಲಿ ಪ್ರೇರಣೆ ಮಾಡುವ ಮಹಾನುಭಾವರು ರುದ್ರದೇವರು. ನಿಯಾಮಕರು ರುದ್ರದೇವರು. ಅವರ ಅನುಗ್ರಹ ಇಲ್ಲದೆ ಮನೋನಿಗ್ರಹ ಸಿದ್ಧಿಸುವುದಿಲ್ಲ. ದಾಸರು ಹೇಳ್ತಾರೆ, ತೈಲಧಾರೆಯಂತೆ ಮನಸ್ಸು ಕೊಡುವ ಹರಿಯಲ್ಲಿ ಅಂತ ಪ್ರಾರ್ಥಿಸ್ತಾರೆ ರುದ್ರದೇವರನ್ನು. ಹಾಗೆ ನಮ್ಮ ಮನಸ್ಸು ಏಕಾಗ್ರ ಚಿತ್ತದಲ್ಲಿ ನೆಡಬೇಕಾದರೆ ರುದ್ರದೇವರ ಅನುಗ್ರಹ ಬೇಕು. ಅಂತಹ ಭಗವದ್ಭಕ್ತರು ಆ ರುದ್ರನ ಅವಮಾನವನ್ನು ಭಕ್ತರು ರುದ್ರದೇವರು ಆ ರುದ್ರದೇವರಿಗಾದ ಅವಮಾನವನ್ನು ವಿಷ್ಣುವೂ ಸಹಿಸಲಿಲ್ಲ, ಬ್ರಹ್ಮನೂ ಸಹಿಸಲಿಲ್ಲ. ದಕ್ಷನು ಮಾಡುತ್ತಿರುವ ಅಪರಾಧವನ್ನು ಮನಗಂಡೇ ಬ್ರಹ್ಮರುದ್ರರು ಹಿಂದೆ ದಕ್ಷ ಯಜ್ಞ ಮಾಡುವಾಗ ಅಲ್ಲಿಗೆ ಬರಲೇ ಇಲ್ಲ. ಮುಂದೆ ಈಗ ಹರಿಭಕ್ತನಾದ ರುದ್ರನಿಂದ ದಕ್ಷನ ತಲೆ ಕತ್ತರಿಸಿ ಹೋಗ್ತದೆ, ದಕ್ಷನ ಸಂಹಾರ ಆಗ್ತದೆ. ದಕ್ಷದ ಸಂಹಾರ ಆದಾಗ ದಕ್ಷಾಧ್ವರವು ಅಪೂರ್ಣವಾಗಿಯೇ ಕೊನೆಗೊಂಡಿತು, ಅಪೂರ್ಣವಾಯಿತು. ದೇವತೆಗಳೆಲ್ಲರೂ ದಕ್ಷನನ್ನು ಬದುಕಿಸಬೇಕು ಅಂತ ಬ್ರಹ್ಮದೇವರ ಬಳಿಗೆ ಹೋಗಿ ಪ್ರಾರ್ಥಿಸ್ತಾರೆ. ಬದುಕಿಸಲು ಸಾಮರ್ಥ್ಯ ಇದ್ದರೂ ಕೂಡ ಭಗವದ್ಭಕ್ತನಿಗೆ ಅಪಾನ ಮಾಡಿದ ದಕ್ಷನನ್ನು ಬ್ರಹ್ಮದೇವರು ಬದುಕಲಿಕ್ಕೆ ಇಚ್ಛೆ ಪಡಲಿಲ್ಲ. ರುದ್ರದೇವರ ಬಳಿಗೆ ಹೋಗಿ ಅಂತೇಳಿ ಎಲ್ಲ ದೇವತೆಗಳನ್ನು ರುದ್ರದೇವರ ಬಳಿಗೆ ಕಳೀತಾರೆ. ಹಾಗೆ ಎಲ್ಲ ದೇವತೆಗಳು ರುದ್ರದೇವರ ಬಳಿಗೆ ಬಂದು ರುದ್ರದೇವರ ಅಂತರ್ಯಾಮಿಯಾದ ಪರಮಾತ್ಮನನ್ನು ಸ್ತೋತ್ರ ಮಾಡ್ತಾರೆ. ಅಂದರೆ ರುದ್ರದೇವರನ್ನು ಸಮಾಧಾನಪಡಿಸುವುದು ಕಷ್ಟ ಅಂತ ಅಂತರ್ಯಾಮಿಯಾದ ಭಗವಂತನನ್ನು ಸ್ತೋತ್ರ ಮಾಡ್ತಾರೆ. ಆ ದೇವರನ್ನು ಸಂತೋಷಗೊಳಿಸ್ತಾನೆ. ದೇವರು ಸಂತುಷ್ಟರಾದಾಗ ರುದ್ರದೇವರ ಮುಖವು ಕೂಡ ಅರಳಿತು. ಅವರಿಗೂ ಕೋಪ ಕಡಿಮೆ ಆಯಿತು. ಕೋಪ ಕಡಿಮೆಯಾಗಿ ಶಾಂತರಾದರವರು ದಕ್ಷ ಬದುಕಲಿ ಅಂತ ದಕ್ಷನನ್ನು ಹರಸಿದ್ರಂತೆ. ದೇವತೆಗಳು ಯಜ್ಞ ಪಶುವಾದ ಮೇಕೆಯ ತಲೆಯನ್ನು ದಕ್ಷನ ಮುಂಡಕ್ಕೆ ಜೋಡಿಸಿದ್ರಂತೆ. ಇಂದು ವಿಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಸತ್ತ ಮುಂಡಕ್ಕೆ ಬೇರೆ ರುಂಡವನ್ನು ಸೇರಿಸಿ ಪ್ರಾಣ ಆವಾಹನೆಯನ್ನು ಮಾಡುವ ಸಾಧ್ಯತೆ ಇಲ್ಲ. ಆದರೆ ದಕ್ಷನಿಗಾಗಿ ದೇವತೆಗಳು ಈ ಶಸ್ತ್ರಕ್ರಿಯೆಯನ್ನು ನಡೆಸಿದರೂ ಅದು ಸಫಲವಾಯಿತು. ಇದು ಯಾವ ವೈದ್ಯರಿಗೂ ಸಾಧ್ಯ ಬರುವಂತಹದ್ದಲ್ಲ. ಇಂತಹ ಒಂದು ಕೃತ್ಯ ಅದು ಸಫಲವಾಯಿತು. ಮೇಕೆಯ ಮುಖದ ದಕ್ಷ ಆದ. ದಕ್ಷನಿಗೆ ಮುಖ ಮೇಕೆದ್ದಾಯಿತು, ಆಡಿದ್ದಾಯಿತು. ನಿದ್ದೆಯಿಂದ ಹೇಗೆ ಹೇಳ್ತಾನ ಹಾಗೆಯೇ ದಕ್ಷ ಎದ್ದು ಕೂತು ಬಿಟ್ಟಂತೆ. ರೂಪಾಂತರ ಅಂದರೆ ಮುಂಡ ದಕ್ಷನದ್ದು, ರುಂಡ ಮೇಕೆದ್ದು. ಅವನ ಶರೀರ ಮಾತ್ರ ಬದಲಾದದ್ದಲ್ಲ, ತಲೆ ಮಾತ್ರ ಬದಲಾದದ್ದಲ್ಲ, ಹೃದಯವೂ ಕೂಡ ಬದಲಾಯಿತಂತೆ. ಹೊಸ ವ್ಯಕ್ತಿತ್ವವನ್ನು ಪಡೆದುಕೊಂಡ್ರಂತೆ ದಕ್ಷ ಪಡೆದುಕೊಂಡಂತೆ. ಈಗ ಅವನಿಗೆ ಪಶ್ಚಾತ್ತಾಪವಾಗಿದೆ. ಪಶ್ಚಾತ್ತಾಪದಿಂದ ಬೆಂದು ಹೋಗಿದ್ದಾನ ದಕ್ಷ. ಹೊಸ ವ್ಯಕ್ತಿತ್ವವನ್ನು ರೂಪಿಸಿಕೊಟ್ರ ಈ ಪಶ್ಚಾತ್ತಾಪ ಆಗಿ ಏನು ಮಾಡಿದ ಅವನಂದರೆ ತಾನು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕಲ್ಲ. ಅದಕ್ಕೆ ಇಂತಹ ಒಂದು ವ್ಯಕ್ತಿತ್ವ ತನ್ನಲ್ಲಿ ನಿರ್ಮಾಣ ಮಾಡಿದವರು ಯಾರು? ರುದ್ರದೇವರು. ತಲೆ ಕಡಿದ್ರು, ಆ ದೇವತೆಗಳೆಲ್ಲ ಮೇಕೆಯ ತಲೆಯನ್ನಿಟ್ಟರು. ಅವನಿಗೀಗ ಚೈತನ್ಯ ಬಂತು, ಅವನು ಒಳ್ಳೆ ಸಾತ್ವಿಕನಾದ. ಈಗ ಇಂತಹ ವ್ಯಕ್ತಿತ್ವವನ್ನು ನನಗೆ ರೂಪಿಸಿಕೊಟ್ಟವರು ರುದ್ರದೇವರು ಅಂತ ದ್ವೇಷ ಮಾಡುತ್ತಿದ್ದ ರುದ್ರದೇವರನ್ನು ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡ್ತಾನಂತೆ. ಮೇಲಿಂದ ಮೇಲೆ ಪ್ರಾರ್ಥಿಸ್ತಾನಂತೆ, ನನ್ನ ಅಪರಾಧಕ್ಕೆ ತಕ್ಕ ಶಿಕ್ಷೆಯನ್ನು ವಿಧಿಸಿರಿ. ನೀವು ನನಗೆ ಶಿಕ್ಷೆ ಕೊಟ್ಟರಿ ಅಂತ ಅವನನ್ನು ತೆಗಳ್ತಾ ಇಲ್ಲ, ರುದ್ರದೇವನನ್ನು ತೆಗಳ್ತಾ ಇಲ್ಲ. ನೀವು ನನ್ನ ಅಪರಾಧಕ್ಕೆ ಸರಿಯಾದ ಶಿಕ್ಷೆಯನ್ನು ಕೊಟ್ಟಿದ್ದೀರಿ. ಎಂದೆಂದೂ ಭಗವದ್ಭಕ್ತರಲ್ಲಿ ದ್ವೇಷ ಭಾವನೆ ಬಾರದಂತೆ ಅನುಗ್ರಹ ಮಾಡಿದ್ದೀರಿ ನೀವು. ಇಂದು ನೀವು ನೀಡಿದ ಶಿಕ್ಷೆ ಇದು ಶಿಕ್ಷೆ ಅಲ್ಲ, ಅನುಗ್ರಹದ ಶ್ರೀರಕ್ಷೆ ಅಂತ ನಾನು ಭಾವಿಸ್ತೇನೆ. ಕೀರ್ತಿ ಪ್ರತಿಷ್ಠೆಗಳ ಸಾಕಾರ ಮೂರ್ತಿಯಾಗಿದ್ದ ದಕ್ಷ ಪ್ರಜಾಪತಿ ಈಗ ಹೊಸ ಹುಟ್ಟನ್ನೇ ಪಡೆದು ವಿನಯ, ಭಗವದ್ಭಕ್ತಿ ಮುಂತಾದ ಸದ್ಗುಣಗಳ ಸಾಕಾರ ಮೂರ್ತಿಯಾದ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಭಾಗಿಯಾದ ಅಂತೇಳಿ ಹೇಳ್ತಾರೆ. ಅಂತಹ ಬದಲಾವಣೆ ದಕ್ಷನಲ್ಲಿ ಆಯಿತು. ದಕ್ಷ ಪ್ರಜಾಪತಿಗೆ ಈ ರೀತಿ ಪಶ್ಚಾತ್ತಾಪ ಆಗಿ ಅವನ ವ್ಯಕ್ತಿತ್ವವೇ ಬದಲಾದಾಗ ಪುನಃ ಯಜ್ಞವನ್ನು ಆರಂಭಿಸ್ತಾನೆ ದಕ್ಷ.
ಭಗವತ್ ಪ್ರೀತಿಯೇ ಈ ಯಜ್ಞದ ಮುಖ್ಯ ಉದ್ದೇಶ. ಹಿಂದೆ ಏನಾಗಿತ್ತು? ರುದ್ರದೇವರನ್ನು ಅವಮಾನ ಮಾಡುವುದೇ ಮುಖ್ಯ ಉದ್ದೇಶ ಆಗಿತ್ತು. ಈಗ ಭಗವಂತನ ಪ್ರೀತಿಯೇ ಮುಖ್ಯ ಉದ್ದೇಶವಾಗಿತ್ತು. ಆದ್ದರಿಂದ ಹಿಂದೆ ಬಾರದಿದ್ದ ವಿಷ್ಣು ಬ್ರಹ್ಮರೂ ಕೂಡ ಈ ಯಜ್ಞಕ್ಕೆ ಆಗಮಿಸಿದರು. ಆಗ ಬ್ರಹ್ಮರುದ್ರರು ವಿಷ್ಣು ಬಂದ, ಬ್ರಹ್ಮ ಬಂದ ಅಲ್ಲ. ವಿಷ್ಣು ಹೇಗೆ ಬಂದ, ಅವನ ರೂಪ ಹೇಗಿತ್ತು, ಆ ಭಗವಂತ ಆ ಯಜ್ಞಶಾಲೆಗೆ ಬಂದ ಆ ರೂಪವನ್ನು ಮನೋಹರವಾಗಿ ಭಾಗವತದಲ್ಲಿ ವಿವರಣೆ ಮಾಡ್ತಾರೆ. ನೀಲ ಮೇಘಶ್ಯಾಮ, ಮೇಘದಂತೆ ಕಪ್ಪು ಬಣ್ಣವುಳ್ಳವನು, ಬಂಗಾರದ ಕಾಂತಿಯಿಂದ ಮಿನುಗುವ ಶೋಭೆ ಅವನದ್ದು, ಸೂರ್ಯನಂತೆ ಜ್ವಲಿಸುವ ಕಿರೀಟವನ್ನು ಧರಿಸಿದ್ದಾನೆ, ನಸುಗಪ್ಪಿನ ಸುರುಗುರುಳಿಗಳಿಂದ ಅಲಂಕೃತವಾದ ಮುಖವುಳ್ಳವನು, ಕಮಲ, ಚಕ್ರ, ಬಾಣ, ಬಿಲ್ಲು, ಗದೆ, ಖಡ್ಗ, ಗುರಾಣಿ ಇವುಗಳನ್ನು ಧರಿಸಿದ್ದಾನೆ. ಭುಜದಲ್ಲಿ ಬಂಗಾರದ ವಲಯಗಳು, ಅವುಗಳಿಂದ ಅಲಂಕೃತವಾದ ಭುಜಗಳು, ಉರದಲ್ಲಿ ಎದೆಯಲ್ಲಿ ರಮೆಯನ್ನು ಧರಿಸಿಕೊಂಡಿದ್ದಾನೆ, ಕೊರಳಿನಲ್ಲಿ ಒಳೆ ತುಳಸಿ ವನಮಾಲೆಯನ್ನು ಧರಿಸಿದ್ದಾನೆ. ತನ್ನ ಮಂದಹಾಸದಿಂದಲೇ ಜನರ ಮನಸ್ಸನ್ನು ಅರಳಿಸ್ತಾನೆ. ಅಂತಹ ವ್ಯಕ್ತಿತ್ವವುಳ್ಳ ದೇವರು ಇಕ್ಕೆಲಗಳಲ್ಲಿ ಚಾಮರವನ್ನು ಬೀಸ್ತಾ ಇದ್ದಾರೆ. ಶ್ವೇತಛತ್ರ ಉಳ್ಳವನಾಗಿದ್ದಾನೆ. ಗರುಡಾರೂಢನಾಗಿ ಆ ಲಕ್ಷ್ಮೀಪತಿಯಾದ ನಾರಾಯಣ ಆ ದಕ್ಷ ಮಾಡಿದ ಯಜ್ಞಕ್ಕೆ ಆಗಮಿಸಿದ. ಅಂತಹ ರೂಪವುಳ್ಳ, ಸುಂದರ ರೂಪವುಳ್ಳ ಭಗವಂತ ಯಜ್ಞಕ್ಕೆ ಆಗಮಿಸಿದ ಅಂತ ತಿಳಿಸ್ತಾ ಇದ್ದಾರೆ. ಇಂತಹ ಒಂದು ಕಾಂತಿಯುಳ್ಳ ಜಗತ್ತಿಗೇ ಸ್ವಾಮಿಯಾಗಿರತಕ್ಕಂತಹ ನಾರಾಯಣ ಬಂದ ಅಂತೇಳಿ ಆದ ಕಡೆ, ವಿಷ್ಣು ಬಂದ ಅಂತೇಳಿ ಆದ ಕೂಡಲೇ ಎಲ್ಲ ದೇವತೆಗಳ ಸಮುದಾಯ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿತಂತೆ. ನಾನು ಮುಂದೆ ನಮಸ್ಕಾರ ಮಾಡಿದಂತೆ ಎಲ್ಲರೂ. ಪರಮಾತ್ಮ ಏನಾಯಿತು ಹೇಳಿದರೆ, ಯಾವಾಗಲೂ ಹಿರಿಯರಿಗೆ ಕಿರಿಯರು ನಮಸ್ಕಾರ ಮಾಡೋದು. ಆದ್ದರಿಂದ ಎಲ್ಲ ದೇವತೆಗಳು ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು ಅಂತೇಳಿ ಹೇಳಿದ್ರಿಂದ ಹರಿಯೇ ಸರ್ವೋತ್ತಮ, ನಾರಾಯಣನೇ ಸಕಲ ದೇವೋತ್ತಮ ಅನ್ನುವಂಥದ್ದು ಸಿದ್ಧವಾಯಿತು. ಇದನ್ನು ದೇವರು ಇದರಿಂದ ಸ್ಪಷ್ಟಪಡಿಸಿದರು ಈ ಘಟನೆಯಿಂದ. ಇನ್ನು ಅವನ ಕಾಂತಿಯ ಮುಂದೆ ದೇವತೆಯ ಕಾಂತಿ ಎಲ್ಲ ಕ್ಷೀಣ ಆಯಿತು ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾದರೆ ದೇವತೆಗಳಿಗೆ ದೇವರಿಂದ ಅವರತ್ವ ಸಿದ್ಧವಾಯಿತು, ಅವರಿಂದ ಕಡಿಮೆಯವರು ಅಂತೇಳಿ ಸಿದ್ಧವಾಯಿತು. ಇಷ್ಟೇ ಅಲ್ಲ, ಹಿಂದೆ ದಕ್ಷ ಯಾಗವನ್ನು ಮಾಡುವಾಗ ಶಿವನಿಗೆ ಸ್ಥಾನವೇ ಇಲ್ಲ ಅಂತೇಳಿ ಕಲ್ಪಿಸಿ ಯಾಗವನ್ನು ಮಾಡಿದ್ದಾನೆ. ಆಗ ದೇವರು ಬರಲಿಲ್ಲ, ಬ್ರಹ್ಮದೇವರು ಬರಲಿಲ್ಲ. ಯಾಕೆ ದೇವರು ಬರಲಿಲ್ಲ ಹೇಳಿದರೆ, ತನ್ನ ಭಕ್ತರಾದ ರುದ್ರನನ್ನು ಅವಮಾನ ಮಾಡಿದ್ದಾನೆ ದಕ್ಷ ಅನ್ನುವ ದೃಷ್ಟಿಯಲ್ಲಿ ನನ್ನ ಭಕ್ತರನ್ನು ದ್ವೇಷ ಮಾಡುವುದು ಒಂದೇ, ನನ್ನನ್ನು ದ್ವೇಷ ಮಾಡುವುದು ಒಂದೇ ಅಂತೇಳಿ ಹೇಳಿ ಭಗವಂತ ಅಲ್ಲಿಗೆ ಬಂದಿರಲಿಲ್ಲ. ಆದ್ದರಿಂದ ಭಗವಂತನ ಭಕ್ತರನ್ನು ದ್ವೇಷ ಮಾಡಿದರೂ ಕೂಡ ನಾವು ದೇವರ ಅನುಗ್ರಹಕ್ಕೆ ಪಾತ್ರ ಆಗುವುದಿಲ್ಲ. ಅವರು ನನ್ನ ದ್ವೇಷಿಗಳೇ ಅಂತ ಭಗವಂತ ಅಲ್ಲಿಗೆ, ಅವನು ಕೂಡ ನನ್ನ ದ್ವೇಷಿ. ದಕ್ಷ ರುದ್ರನನ್ನು ಕಲಿಲ್ಲ, ಅವನನ್ನು ದ್ವೇಷ ಮಾಡಿದ್ದಾನೆ, ಆದ್ದರಿಂದ ಅವನು ಕೂಡ ನನ್ನ ದ್ವೇಷಿ ಅಂತ ಆ ದಕ್ಷ ಮಾಡಿದ ಯಜ್ಞಕ್ಕೆ ಭಗವಂತ ಬರಲಿಲ್ಲ ಅಂತೇಳಿ ಹೇಳಿ ಇಷ್ಟೆಲ್ಲ ವಿಷಯವನ್ನು ತಿಳಿಸಿದಾಗಾಯಿತು. ಇನ್ನು ಬ್ರಹ್ಮದೇವರು ಬರಲಿಲ್ಲ, ರುದ್ರ ದೇವರು ಬರಲಿಲ್ಲ. ಈಗ ಪಶ್ಚಾತ್ತಾಪದಿಂದ ದಗ್ಧನಾಗಿ ರುದ್ರದೇವರನ್ನು ದಕ್ಷ ಮಾಡ್ತಾನೆ, ಸ್ತೋತ್ರ ಮಾಡ್ತಾನೆ. ಪಶ್ಚಾತ್ತಾಪದಿಂದ ಬೆಂದು ಸ್ತೋತ್ರ ಮಾಡ್ತಾನೆ. ಎಲ್ಲರಿಗೂ ಸ್ಥಾನ ಯಜ್ಞವನ್ನು ಆಚರಿಸ್ತಾನೆ. ಎಲ್ಲರಿಗೂ, ಯಾವ ದೇವತೆಗಳಿಗೂ ಸ್ಥಾನ ಇಲ್ಲ ಅಂತ ಇಲ್ಲ. ರುದ್ರನಿಗೆ ಸ್ಥಾನ ಕೊಡಬಾರದು ಅಂತಲೇ ಅವನು ಯಜ್ಞ ಮಾಡಿದ್ದು. ಈಗ ರುದ್ರದೇವರನ್ನು ಸ್ತೋತ್ರ ಮಾಡಿ ಅವರಿಗೂ ಯಜ್ಞ ಭಾಗವನ್ನು ಅರ್ಪಿಸ್ತಾನೆ. ಎಲ್ಲ ದೇವತೆಗಳು, ಯಜ್ಞ ಭಾಗಕ್ಕೆ ಅರ್ಹರಾದ ಎಲ್ಲ ದೇವತೆಗಳನ್ನು ಕೂಡ ತಾನು ಚೆನ್ನಾಗಿ ಉಪಚರಿಸಿ ಆ ಯಜ್ಞವನ್ನು ಮಾಡಿ ಭಗವಂತ ನೀನು ಪ್ರೀತನಾಗುವಂಥ ಇವರಿಗೆ ಅರ್ಪಣೆ ಮಾಡಿದ. ಈ ಒಂದು ಪ್ರಸಂಗವನ್ನು ನಾವು ಯೋಚನೆ ಮಾಡಬೇಕು. ಏನು ಹೇಳಿದರೆ, ಒಂದು ಭಾವನೆ ಉಂಟೆಂದರೆ ವೈಷ್ಣವರು ಶಿವನ ದ್ವೇಷಿಗಳು ಅನ್ನುವ ಭಾವನೆ ಜನಗಳಿಗುಂಟು. ದೇವರಿಲ್ಲಿ ಏನು ಹೇಳ್ತಾನೆ, ಯಾಕೆ ದೇವರು ದಕ್ಷನ ಯಜ್ಞಕ್ಕೆ ಬರಲಿಲ್ಲ ಅಂತೇಳಿ ಹೇಳುವುದಕ್ಕೆ ಕಾರಣ ಏನು ಹೇಳ್ತಾರೆ ಅಂದರೆ, ವೈಷ್ಣವಾಗ್ರಣಿಯಾದ ರುದ್ರದೇವರನ್ನು ಅವಮಾನ ಮಾಡಿದ್ದಾನೆ ದಕ್ಷ ಎನ್ನುವ ದೃಷ್ಟಿಯಲ್ಲಿ ತಾನು ಆ ಯಜ್ಞಕ್ಕೆ ಬರಲಿಲ್ಲ ಅಂತ. ಹಾಗಾದರೆ ರುದ್ರದೇವರ ಮೇಲೆ ವಿಷ್ಣುವಿಗೆ ಎಷ್ಟು ಅನುಗ್ರಹ. ಆದ್ದರಿಂದ ಆ ರುದ್ರದೇವರನ್ನು ಅವಮಾನ ಮಾಡಿದ್ದಕ್ಕೆ ತಾನು ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ತನ್ನ ಭಕ್ತರನ್ನು ಅವಮಾನ ಮಾಡುವುದು ಕೂಡ ತನಗೆ ಇಷ್ಟ ಅಲ್ಲ. ತನ್ನ ಭಕ್ತ, ಪರಮ ಭಕ್ತ ರುದ್ರ ಅಂತೇಳಿ ಹೇಳಿ
ದೇವರು ವ್ಯಕ್ತ ಮಾಡಿದ ಹಾಗೆ. ಆದ್ದರಿಂದ ವಿಷ್ಣುವಿಗೆ ತನ್ನ ಭಕ್ತರನ್ನೂ ಕೂಡ ಅವನು ಸ್ಥಾನಮಾನ ಕೊಡಬೇಕು, ಇಲ್ಲದಿದ್ದರೆ ದೇವರ ಅನುಗ್ರಹ ನಮಗಾಗುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಪರಿವಾರ ಸಹಿತನಾದ ಪರಮಾತ್ಮನ ಆರಾಧನೆಯೇ ಭಗವಂತನಿಗೆ ವಿಶೇಷ ಪ್ರೀತಿಕರವಾದದ್ದು ಅನ್ನುವ ವಿಷಯವನ್ನು ತಿಳಿಸ್ತಾ ಇದ್ದಾರೆ. ಆಮೇಲೆ ದಕ್ಷ ಹೀಗೆ ಇದನ್ನು ನಾವು ತಿಳ್ಕೊಳ್ಬೇಕು. ಭಗವಂತನ ಪ್ರೀತಿ ಆಗಬೇಕಾದ್ರೆ ಅವನ ಪರಿವಾರವನ್ನೆಲ್ಲವನ್ನೂ ಕೂಡ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಅವರನ್ನು ಗೌರವಿಸಬೇಕು, ಆಗಲೇ ಭಗವಂತನಿಗೆ ತೃಪ್ತಿ ಆಗ್ತದೆ. ಈ ರೀತಿಯ ಸಿದ್ಧಾಂತವನ್ನು ಇದನ್ನು ತಿಳಿಸ್ತಾರೆ ನಮಗೆ. ಅನಂತರ ದಕ್ಷ ಏನು ಮಾಡ್ತಾನೆ, ಭಗವಂತನ ಭಕ್ತಿಯಿಂದ ಪೂಜಿಸ್ತಾನೆ. ಯಜ್ಞಕ್ಕೆ ಭಾಗಕ್ಕೆ ಅರ್ಹರಾದ ಎಲ್ಲರಿಗೂ ಕೂಡ ದೇವತೆಗಳಿಗೊಂಡು ಪೂಜಿಸಿ ಅವರೆಲ್ಲ ದೇವತೆಗಳನ್ನು ಕೂಡ ಪೂಜಿಸಿ ರುದ್ರದೇವರಿಗೂ ಅವಿರ್ಭಾಗವನ್ನು ಕೊಡ್ತಾನೆ. ಇದರಿಂದ ಎಲ್ಲ ದೇವತೆಗಳಿಗೆ ಪ್ರೀತಿ ಆಗ್ತದೆ. ದಕ್ಷನಿಗೆ ಧರ್ಮ ಬುದ್ಧಿ ಸ್ಥಿರ ಆಗಲಿ ಅಂತ ಎಲ್ಲರೂ ದೇವರನ್ನು ಪ್ರಾರ್ಥಿಸ್ತಾರೆ ಅನ್ನುವಲ್ಲಿಗೆ ಇವತ್ತಿನ ಪ್ರವಚನವನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.